ಇರ್ಬೇಕು ಇವಾಗ ಅಷ್ಟೇ. ಇದು ನಮ್ಮ ಅತ್ತೆ ಮಾಡಿರೋದು. ಇದ್ಯಾರು ಮಾಡಿದ್ದು? ಅಕ್ಕ ಎದುರಿಸ್ತಿದ್ಯಾ ಮಗುಗೆ? ಇಲ್ಲೇ ಇದ್ಬಿಡು, ಇಲ್ಲೇ ಇದ್ಬಿಟ್ಟು ಸಾಕು ಬಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಕುಕಿಂಗ್ ಅಲ್ಲ. ಸೊ ನಾನು ಔಟ್ ಸೈಡ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಇವತ್ತು ಲಾಸ್ಟ್ ವ್ಲಾಗ್ ಅಲ್ಲಿ ತನ್ಮಯ್ ಮತ್ತೆ ಭುವನ್ ಬಂದಿದ್ರು. ಸೊ ಅವರಿಗೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ನಾನು ನನ್ನ ತನ್ಮಯ್ ಮತ್ತೆ ಭುವನ್ ಜೊತೆ ಇವತ್ತು ಫುಲ್ ಡೇ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ. ಸೊ ಒಂಥರ ಒಂದು ಡಿಫ್ರೆಂಟ್ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಯಾವಾಗಲೂ ಅವರು ಮಾಲ್ ಅದು ಇದು ಅಂತ ಹೇಳೋರು, ಮಾಲ್ ಬದಲು ಒಂದು ಪೇಂಟಿಂಗ್ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಬ್ರಿಗೂ. ಏನೋ ರೆಡಿನಾ ಪೇಂಟ್ ಮಾಡೋಕ್ಕೆ? ಸೊ ಬನ್ನಿ ಒಳಗಡೆ ನೋಡೋಣ ಹೆಂಗಿದೆ ಅಂತ. ಸೊ ಗೈಸ್ ಇವಾಗ ಎಂಟ್ರಿ ಆಗಿದೆ. ನಮ್ಮ ಅತ್ತೆನೂ ಇದ್ದಾರೆ, ಆಮೇಲೆ ನಮ್ಮ ಚಿಕ್ಕಿ ಇದ್ದಾರೆ, ಬ್ಯೂಟಿಫುಲ್ ಚಿಕ್ಕಿ. ಸೊ ಇವಾಗ ನಾವು ಯಾವ್ದಾದ್ರು ಒಂದನ್ನ ಐಟಮ್ ತಗೊಂಡು ಪೇಂಟ್ ಮಾಡೋಣ ಅಂತಿದೀವಿ. ಸೊ ಇಲ್ಲೆಲ್ಲ ಫುಲ್ಲು ವೈಟ್ ಕಲರ್ ಇರುತ್ತೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಒಂದು ಡಿಫ್ರೆಂಟ್ ಆಗಿ ಡೆಕೋರೇಟ್ ಮಾಡ್ಬೇಕು. ಅದಕ್ಕೆ ಒಂದು ದೊಡ್ಡದು ತಗೋಬಿಡೋಣ, ಎಲ್ಲರೂ ಅದಕ್ಕೆ ಪೇಂಟ್ ಮಾಡ್ಬಿಡೋಣ. ಬೆಸ್ಟು ಏನಂತೀರಾ? ಚಿಕ್ಕ ತಗೋಬದ್ಲು ಒಂದೊಂದು ತಗೊಂಡು ಇವಾಗ ಇದು ನೋಡಿ, ಇದನ್ನ ತಗೊಂಡು 3 ಜನ ಎಲ್ಲ 4 ಜನ ಒಂದೊಂದು ಪೇಂಟ್ ಮಾಡ್ಬೋದು. ಇದನ್ನ ತಗೊಂಡು ಪೇಂಟ್ ಮಾಡೋಣ. ಕೇಳಬೇಕು, ಕೊಡ್ತಾರ ಒಬ್ರೊಬ್ರು. ನಾನು ತಗೊಂಡ್ ಬಂದಿದ್ದೀನಲ್ಲ ಒಂದು, ಡ್ರಾಯರಲ್ಲಿ ಇಟ್ಟಿದ್ರಲ್ಲ, ಅಲ್ಲಿ ಪೇಂಟ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಪೇಂಟಿಂಗ್ಸ್ ಮಾಡಿ ಇಟ್ಟಿರೋದು ಎಷ್ಟೊಂದು ಜನ. ನೋಡಿ ಈ ತರ ಪೇಂಟ್ ಮಾಡ್ಬೇಕು. ಇನ್ನು ಮೂಗೆಲ್ಲ ಮಾಡಿಕ್ ಇನ್ನು ಕನ್ಫರ್ಮ್ ಮಾಡಿ ಒಳಗಡೆ ಕುತ್ಕೊಳ್ಳೋಣ ಅನ್ಕೊಂಡು ಇವಾಗೆಲ್ಲ ಆಚೆ ಹೋಗ್ತಾ ಇದೀವಿ, ಔಟ್ಸೈಡ್ ವೈಬ್ ಮಾಡುವ ಅಂತ. ಒಳಗಡೆ ಸ್ವಲ್ಪ ಸೆಕೆ ಅಲ್ಲ, ಸಮ್ಮರು, ಅದಕ್ಕೆ ನನ್ನ ವಾಯ್ಸೇ ಚೇಂಜ್ ಆಗ್ಬಿಟ್ಟಿದೆ ಗೈಸ್. ರೆಸಾರ್ಟಲ್ಲಿ ಪಾಪ ಸಂಜೆಗೆ ಆಡಿ 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 ರೋದನೆ ಕೊಟ್ಟು ನನ್ನ ವಾಯ್ಸೇ ಹೋಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ, ಸಖತ್ತಾಗಿದೆ ಇದು. ನೋಡಿ ಕ್ಯಾಂಡಲ್ಸ್ ಪೇಂಟ್ ಮಾಡಿ ಕ್ಯಾಂಡಲ್ಸ್ ಮಾಡಿರೋದು, ಇದು ಮಣ್ಣಲ್ಲಿ ಮಾಡಿರೋದು. ಮಾಡಿ ಹಿಂಗೆ ಬಿಟ್ಟು ಹೋಗಿದ್ದಾರೆ. ನಾವು ಮಾಡ್ಬೋದು, ಟ್ರೈ ಮಾಡ್ಬೋದು. ನಾನು ಒಂದು ಟ್ರೈ ಮಾಡ್ತೀನಿ. ನೋಡಿ ಪಾಟ್ರಿ ಮಾಡ್ತಿದ್ದಾರೆ ಆಲ್ರೆಡಿ ಒಬ್ರು. ನಾವಿನ್ನೂ ಗೊತ್ತಿಲ್ಲ, ನಾವು ಫಸ್ಟ್ ಪೇಂಟಿಂಗ್ ಮಾಡಿ ಆಮೇಲೆ ಪಾಟ್ರಿಗೆ ಬರೋಣ. ಏನ್ ಚಿಕ್ಕಿ ನೀವು ಮಾಡ್ತೀರಾ ಪಾಟ್ರಿ? ಗೈಸ್ ನಮ್ದು ವಾಶ್ ಮಾಡಿ ಪೇಂಟ್ ಮಾಡೋ ಐಟಮ್ ಬಂದಿದೆ ನೋಡಿ, ಚೆನ್ನಾಗಿರುತ್ತೆ. ಇದನ್ನ ಪೇಂಟ್ ಮಾಡಿ ನಮ್ಮ ಮತ್ತೆ ಉಪ್ಪಿನಕಾಯಿ ಹಾಕಿರ್ತಾರಂತೆ. ಇದು ಪೇಂಟ್ ಮಾಡ್ಬಿಟ್ಟು ನಾನು ತಗೊಂಡು ಹೋಗ್ತೀನಿ. ಇವಾಗ ಅಲ್ಲಿಂದ ಇವ್ರಿಬ್ರು ಬೇಕಂತ ಇಬ್ರು ಮುಖ ನೋಡ್ತಾವಲ್ಲಿ. ನಮ್ಗೆ ಪಾಟ್ರಿ ಕೊಡಲ್ಲ, ಅದು ಒಣಗ್ಬೇಕು. ಒಣಗಾದ್ಮೇಲೆ ನೆಕ್ಸ್ಟ್ ಟೈಮ್ ನಿಮ್ಗೆ ಬರ್ಬೇಕು. ಹಂಗಾರೆ ನನ್ಗೇನೆ ಇದು, ನಮಗೆ ಇದು ಬೇಡವಾ? ಮತ್ತೆ ಮೊನ್ನೆ ಕಪ್ಪಲಿಂದ ಉಪ್ಪಿನಕಾಯಿ ತಗೊಂಡ್ಬಂದಿದ್ದೀವಿ, ಮಾವಿನಕಾಯಿ. ಅದು ಉಪ್ಪಿನಕಾಯಿ ಹಾಕಿರ್ತೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ವೈಟ್ ಆ್ಯಂಡ್ ಯಾವ್ದು ಬೇಕೋ ಲೈಟ್ ಗ್ರೀನಾ? ಲೈಟ್ ಬ್ರ್ಯಾಂಡೆಡ್ ಅಲ್ಲ ಚಿಕ್ಕಿ, ತೆಚ್ಕಿಚ್ಚಾದ್ರೆ ಹಾಳಾಗುತ್ತಲ್ಲ ಗೈಸ್. ಇವಾಗ ಏನಂದ್ರೆ ನಾವು ಟೈಮರ್ ಸೆಟ್ ಮಾಡ್ಕೊಂಡ್ಬಿಡೋಣ, ಇಲ್ಲ ಅಂದ್ರೆ ನಾವು ಇಡೀ ದಿನ ಪೇಂಟ್ ಮಾಡ್ಕೊಂಡು ಕೂತ್ಕೋತೀವಿ. ಇವಾಗ ಒಂದು ಎಷ್ಟು ಟೈಮರ್ ಸೆಟ್ ಮಾಡ್ಕೊಳ್ಳೋಣ? 15 ಮಿನಿಟ್ಸ್ ಎಲ್ಲರೂ ಸೇರಿ ಪೇಂಟ್ ಮಾಡ್ಬೇಕಲ್ಲ. ಈಗ ಕಮ್ಮಿ ಆಗುತ್ತೆ, ಜಾಸ್ತಿ ಕಮ್ಮಿ ಆಯ್ತಾ? ಜಾಸ್ತಿ ಆಯ್ತಾ? ಕಮ್ಮಿ ಆಗುತ್ತೆ. 20 ಮಿನಿಟ್ಸಾ? 20 ಮಿನಿಟ್ಸ್. ಅವ್ರನ್ನ ಕೇಳಿ ಹೇಳ್ರಿ ಇಬ್ರು. ಇವ್ರಿಬ್ರಿದೆ ಗೈಸ್ ಪೇಂಟ್. ನಾನು ಇದೊಂದು ಪೇಂಟ್ ಮಾಡ್ತೀನಪ್ಪ, ನಾನು ಇದೊಂದು ಪೇಂಟ್ ಮಾಡ್ತೀನಿ, ಮಿಕ್ಕಿದವ್ರು ಏನಾದ್ರು ಮಾಡಿ. 2 ಅವರ್ಸ್ ಬೇಕಾ? 2 ಅವರ್ಸ್ ಇಲ್ಲೇ ಇದ್ಬಿಡು, ಇಲ್ಲೇ ಇದ್ಬಿಡು. 2 ಅವರ್ಸ್ ಅಲ್ಲ, 20 ಅವರ್ಸ್ ಇಲ್ಲೇ ಇದ್ಬಿಡು ಪೇಂಟ್ ಮಾಡ್ಕೊಂಡೆ. ಗೈಸ್ ಪೇಂಟ್ ಬಂದಿದೆ ನೋಡಿ. ಪೇಂಟ್ ಹಿಂಗಿರುತ್ತೆ, 4 ಬ್ರಷ್ ಕೊಟ್ಟಿದ್ದಾರೆ, ಈ 4 ಕಲರ್ ಕೊಟ್ಟಿದ್ದಾರೆ. ಈ 4 ಕಲರಲ್ಲೇ ನೀವು ಮಾಡಬೇಕು, ಇಷ್ಟೇ ಮಾಡಬೇಕು. ಆಮೇಲೆ ಇದು ರಬ್ ಮಾಡಕ್ಕೆ ನಿಮಗೆ ಗೊತ್ತಾ? ಪೇಂಟಿಂಗ್ ಅಲ್ಲ, ಸ್ಕೆಚ್ ತಾನೆ, ಪೇಂಟ್ ಮಾಡಿರಲ್ಲ ತಾನೆ. ನಿಮ್ಗೆ ಇಷ್ಟನ ಪೇಂಟ್ ಮಾಡಕ್ಕೆ? ಓಕೆ ದೆನ್ ಸ್ಟಾರ್ಟ್. 210 310 ಅಷ್ಟರಲ್ಲಿ ಮುಗಿಸಿ. ಇದಾ ಲಿಟಿಲ್ ಸ್ವಲ್ಪ
ಫುಲ್ಲು ಮಾಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಡ್ರಾಯಿಂಗ್ ಮಾಡಿ ಬ್ಲ್ಯಾಕ್ ಕಲರ್ ಗ್ರೀನ್ ಕಲರ್ ತಗೊಂಡು ಬಳಿಬಾರ್ದು. ಸುಮ್ಮನೆ ಹಿಂಗೆ ಟಚ್ ಮಾಡು ಹಾಗೆ. ಅಷ್ಟೇ ಅಷ್ಟೇ ಅಷ್ಟೇ. ದಟ್ ಈಸ್ ಇವನ್ ಕಂಠದ ಹತ್ರನೂ ಅಷ್ಟೇ. ಈ ಫಿನಿಶಿಂಗ್ ಎಲ್ಲೋ ಇಲ್ಲ ರೆಡ್ ಮಿಕ್ಸ್ ಮಾಡಿ ಸಕ್ಕದಾಗ ಬರುತ್ತೆ. ಕಿತ್ತು ಬೇಡ ಹಂಗೆ ಮಾಡು. ಕಿತ್ರ ನಿನ್ ಕೈಯೆಲ್ಲ ಇದಾಗುತ್ತೆ. ಏನಿದೆ ಅರ್ಥ? ವಿ ವಾಂಟ್ ಲೈಟ್ ಕಲರ್ಸ್ ಅಲ್ಲ, ಮರೂನ್ ಇದು ಡಾರ್ಕ್ ಬರುತ್ತೆ. ಬರಲ್ಲಮ್ಮ. ಪೂರ್ತಿ ಬಡಿಬೇಕಾ? ಎಲ್ಲೋ ಹಾಕಿ ಎಲ್ಲ ಮಿಕ್ಸ್ ಹಾಕಿ ಹೀಗೆ ಈ ತರ ಈ ಲುಕ್ ಬರಬೇಕು. ಹಿಂಗೆ ಆ ತರ ಮಾಡಿದ್ರೆ ತಗೋ. ಜಸ್ಟ್ ವೈಟ್ ಇರ್ಲಿ, ಡೋಂಟ್ ಕವರ್ ಅಪ್. ಅಷ್ಟು ಎಲ್ಲೋ ಮಾಡಿ, ಎಲ್ಲೋ ತಗೋ. ಪೂರ್ತಿ ಮಾಡಿ. ಯಾವ್ದು ಬೇಕು ನಿಮ್ಗೆ? ಸ್ಟ್ರಾಬೆರಿನ ಲೆಮನ್? ಸ್ಟ್ರಾಬೆರಿನ ಇಲ್ಲಿ ಸಿಂಕಲ್ ಮತ್ತೆ ಎಲ್ಲರಿಗೂ ಪಿಜ್ಜಾ ಸರ್ವ್ ಮಾಡ್ತಾವ್ರಿಗೆ ನೋಡಿ ಇಲ್ಲಿ. ನೋಡಿ ಯಾಕೆ ಇಷ್ಟು ಗುಂಡ್ಗವನೆ ಅಂದ್ರೆ ಇದೇ ಕಣ್ಣ ಅಲ್ಲ ತಾನು. ನನಗೆ ಯಾರೋ ಕಮೆಂಟ್ ಹಾಕಿದ್ರು, ಓ ಮೈ ಗಾಡ್ ಇಸ್ ಶಿ ಇಸ್ ವನಜ ಟೀಚರ್ ಅಂತ. ಹೌದು, ಎಸ್ ಅಂತ ಕಳಿಸಿದ್ರು. ಅನ್ನ ಕೊಡು. ಎಲ್ಲ ಎಷ್ಟು ಜನ ನೀವು ಸ್ಟೂಡೆಂಟ್ಸ್ ಆಗಿದ್ರು ಜಿಂಕಿ ನಿಮ್ಗೆ? ಆಲ್ಮೋಸ್ಟ್ ಲೆಕ್ಕನೇ ಇಲ್ಲ. ತುಂಬಾ ದೊಡ್ಡವರೆಲ್ಲ ಆಗಿರೋರೆಲ್ಲ ವನಜ ಟೀಚರ್ ಅಂತ ಕಮೆಂಟ್ ಕೂಡ ಇವಾಗ ಸ್ಟೂಡೆಂಟ್ ಅವ್ರ ಸೆಕೆಂಡ್ ಜನರೇಷನ್ ಅವ್ರ ಸ್ಟೂಡೆಂಟ್ ಅಂತೆ. ಹ್ಞೂ ಮತ್ತೆ ನೋಡ ಡಿಸೈನೇ ಹೊಟ್ಟೋಯ್ತಿಲ್ಲ ನೋಡಿ, ಎಷ್ಟು ಚೆನ್ನಾಗಿತ್ತಿದೆ ಎರಡು. ಸ್ಪಂಜ್ ಬ್ಲೂ ಮಾಡ್ಬೇಡ, ಅದು ಶೇಪ್ ಹಿಂಗ್ ಕೊಡಬಾರ್ದಾಗಿತ್ತು. ಸಮಾಧಾನ ಕಾರೋ. ಓಹೋ ನೋಡಿ ಗೈಸ್ ಅವ್ನಿಗೆ ಎಷ್ಟು ಕೋಪ ಇವಾಗ್ಲೇನೆ. ಮಾಡ್ತಾ ಇದೀನಿ, ಕವರ್ ಮಾಡ್ತಾ ಪೋಟ್ರಿ ಮಾಡೋಣ ಇವಾಗ. ಹೆಂಗಿರುತ್ತೆ ನೋಡೋಣ. ಅವ್ರು ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ನೋಡಿ ಭುವನು ನಮ್ಮ ಮತ್ತೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ತನ್ಮೆ ಅಂತೂ ಫುಲ್ ಆಕ್ಟಿವ್ ಅಲ್ಲ ಅವನೇ. ಪೇಂಟಿಂಗ್ ಅಂತೂ ಅರ್ಧ ಬರ್ಧ ಹಾಳು ಮಾಡಿಕ್ಬಿಟ್ಟೆ ಪೇಂಟಿಂಗ್ನ. ಏನಾ ಅಂತ ನೋಡ್ತೀಯಾ? ಚೆನ್ನಾಗಿದ್ದಿದ್ನ ಹಾಳು ಮಾಡಿಕ್ಕಿದ್ಯಾ? ತಗೊಂಡು ಹೋಗ್ತೀಗ ಹೆಂಗ್ ಮಾಡಿಕ್ಕೋನೆ ಪೇಂಟಿಂಗ್ ಬೇಡ ಅಂತ. ಇದು ಎಲ್ಲಡಿ ಎಲ್ಲಾರ್ದು ಒಂದೊಂದು ಅಪಿಯರೆನ್ಸ್. ಇದು ನಮ್ಮ ಅತ್ತೆ ಮಾಡಿರೋದು. ಇದ್ಯಾರು ಮಾಡಿದ್ದು? ಭುವನಾ? ಇದು ಭುವನು, ಇದು ಭುವನ್ ಇದೊಂದೇ ಭುವನ್ ಚೆನ್ನಾಗಿ ಬಂದಿರೋದು. ಎಲ್ಲ ಹಾಳು ಮಾಡಿಕ್ಬಿಡಿದ್ಯಾ. ಇದು ನೋಡಿ ಗೈಸ್, ಇಲ್ಲೇ ಏನೇನೋ ಮಾಡಿಕ್ಕವ್ರೆ. ಇದ್ಮೇಲೆ ಚೆನ್ನಾಗಿ ಬಂದಿತ್ತು, ಮೇಲೇನೋ ಹಾಳಾಗೋಯ್ತು. ಒಟ್ಟಿನಲ್ಲಿ ಚೆನ್ನಾಗಿದ್ದಿದ್ನ ಹಾಳು ಮಾಡೋದ್ರಲ್ಲಿ ನಂಬರ್ 1 ನಾವು. ಮಿನಿ ಪಿಗಿ ಬ್ಯಾಂಕ್. ಐದು ನಿಮಿಷ ಬೇಕಾದ್ರು ಮಾಡಕ್ಕೆ. ನಾನು ಹೆಂಗ್ ಮಾಡ್ತೀನಿ ಅದ್ರ ಮೇಲೆ ಅವ್ರದ್ದಲ್ಲ, ನಾನು ಮಾಡಕ್ ಬರ್ಬೇಕಲ್ಲ. ಹಿಂಗ ಕೈ ಒಂದೇ ಮಾಡ್ಕೋಬೇಕಂತೆ ಫಸ್ಟು. ಇವ್ರಿಬ್ರು ಹೆಂಗ್ ನೋಡ್ತಾವ್ರಂದ್ರೆ ಒಂಚೂರು ಕಂಡಿಲ್ಲ, ಹಿಂಗೆ ನೋಡ್ತಾವ್ರೆ. ಆ ಏನೋ ನೋಡ್ತಿದ್ಯಾ? ಇದು ಪ್ರೆಷರ್ ಜಾಸ್ತಿನೂ ಹಾಕ್ಬಾರ್ದು, ಇಲ್ಲ ನಾವು ಇವಾಗ ಫ್ರೆಶರ್, ನಮ್ಗೇನು ಗೊತ್ತಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಸೆಂಟರಿಂಗ್ ಕುತ್ಕೊಳೋದಕ್ಕೆ ಒಂದು
20 ಡೇಸಾ? 20 ಡೇಸಲ್ಲಿ ನಮಗೆ ಬೇಸಿಕ್ ಏನು ಗೊತ್ತಿಲ್ಲದೆ ಇರೋದು 20 ಡೇಸ್. ಸ್ವಲ್ಪ ಹೆಚ್ಚು ಕಮ್ಮಿ ಗೊತ್ತಿದ್ರೆ ಬೇಗ ಕಲಿಬೋದು ಇನ್ನು ಆ ಥರ. ಹಾಂ, ನೀವು ಎಲ್ಲಿ ಕಲ್ತಿದ್ದ ಇದು? ಕೋರ್ಸ್ ಮಾಡಿದ್ದ? ಬಿಡ್ದಿಯಲ್ಲಿ ಕೋರ್ಸ್ ಮಾಡಿದ್ದ. ಈಗ ನಾನೇ ಎತ್ಕೊಂಡು ಹೋಗ್ತೀನಿ ಇವಾಗ. ಇದು 15 ಡೇಸ್ ಬೇಕು ಕಣ, ಆಮೇಲೆ ಎತ್ಕೊಂಡು ಹೋಗ್ಬೇಕು, ಕೊಡಲ್ಲ ಇವಾಗ. ಗಣೇಶ ಮಣ್ಣಲ್ಲಿ ಮಾಡಿರ್ತಾನೆ ನೋಡು, ಆ ಥರ ಆಗ್ಬಿಡುತ್ತೆ. ಫುಲ್ಲು ನೀರಲ್ಲಿ ಹಾಕಿದ ತಕ್ಷಣ ಮುಳುಗೋಗಲ್ವಾ, ಹಂಗಾಗ್ಬಿಡುತ್ತೆ. ಇದು ಇಲ್ಲೇ ಇಲ್ಲಿ ಓಪನ್ ಸ್ಪೇಸಲ್ಲಿ ಡ್ರೈ ಮಾಡಿಸಿ, ಬಟ್ ಬಾಕ್ಸಲ್ಲಿ ಎತ್ಕೊಂಡು ಹೋದ್ರೆ ನಮ್ಗೆ ಇಲ್ಲಿ ಕಿತ್ತಾಕ್ಬಿಡ್ತೀವಿ ನಾವು. ಹಿಂಗೆ ಕ್ಲೋಸ್ ಆಗೋದು ಅನ್ಸುತ್ತೆ, ಶೇಪ್ ಬರುತ್ತೆ ಅನ್ಸುತ್ತೆ ಮೇಲೆ, ಮತ್ತೆ ಒಳಗಡೆ ಹಾಕಿ ಮೀಡಿಯಮ್ ಡ್ರೈ ಮಾಡಿಬಿಟ್ಟು ಮೀಡಿಯಮ್ ಡ್ರೈ ಮಾಡಿ ಆಮೇಲೆ ತೆಗೆಯೋದ ಇದು? ಏನೋ ಬಾಲ್ ಮಾಡ್ಬೇಕಂತೆ, ಈಕ್ವಲ್ ಮಾಡ್ಬೇಕಂತೆ. ಡಾಗ್ ಮಾಡಲ್ಲ ಕಣ, ಡಾಗೆ ನಮ್ಮ ಗುಂಡನಿಗೆ ನೋಡಿ ಈಕ್ವಲ್ ಆಗಿ ಮಾಡ್ಬೇಕಂತೆ. ನೋಡಿ ಎಷ್ಟು ಇದು ಎಷ್ಟು ಮಾಡ್ಬೇಕು? ಏನು ಹೆಸರು? ತನ್ಮಯ್. ಎಷ್ಟನೇ ಕ್ಲಾಸ್? ಅವ್ರೇನೋ ಮಾಡಕ್ಕೆ ಹೇಳೋರು ಅದನ್ನ ಮಾಡ್ತೀನಿ. ಮಾತಾಡ್ಸೋ ನೀಟಾಗಿ. ಏನು ಕೇಳಿದಂತ ಕೇಳು. ಸ್ಕೂಲು ಎಲ್ಲಿ ಅಂದೆ? ಯಾವ ಸ್ಕೂಲು ಅಂತ ಕೇಳ್ತೀರ ನೀವು? ಇನ್ನು ಮುಂಚೆ ಯಾವ ಸ್ಕೂಲ್ ಓದ್ತಿದ್ದೆ ಅದನ್ನ ಹೇಳು. ಇದು ಹಾಸ್ಟೆಲ್ಗೆ ಹೋಗಿಲ್ಲ, ಹಾಸ್ಟೆಲ್ ಇವಾಗ ಹಿಂಗೆ ಒರೆಸ್ಕೊಳ್ಬೇಕು. ನೀವು ಹಂಗೆ ಒರೆಸಿದ್ರೆ ಒಂದು ಕೈಯಲ್ಲಿ ಇನ್ನೊಂದು ಕೈ ಡ್ರೈ ಇರುತ್ತೆ. ಅವಾಗ ಎರಡು ಕೈ ಒರೆಸಿದ್ರೆ ಕ್ರ್ಯಾಕ್ ಬರಲ್ಲ, ಅದು ಫುಲ್ ಬಾಲ್ ಮಾಡಿ. ಅವ್ನು ಕೂತಿರೋದಕ್ಕೂ ಅದಿರೋದಕ್ಕೂ ಹಂಗೆ ಐತೆ ನೋಡಿ. ಹೆಂಗೆ ಕೂತಿದ್ಯಾ ಗೊತ್ತಾ? ಸೇಮ್ ಹಂಗೆ ಕೂತವ್ ಅವನು. ನಿಂಗೆ ಹ್ಯಾಟ್ ಹಾಕಿಲ್ಲ, ಅವ್ರಿಗೆ ಹ್ಯಾಟ್ ಹಾಕಿಲ್ಲ. ಚೆನ್ನಾಗಿದೆ ಅಂದ್ರೆ ಇದು ಹ್ಯಾಟ್ ಹಾಕಿದ್ವಿ ಇವಾಗ. ಯಾಕೆ ನೋಟು ಹಾಕ್ಬೋದು ಫೋಲ್ಡ್ ಮಾಡಿ. ಇಲ್ಲಿ ಆಲ್ರೆಡಿ ವಿಡಿಯೋ ಮಾಡ್ತಾಯಿದ್ವಿ, ಇಲ್ಲಿ ಬಂದ್ಬಿಟ್ಟು ಫೋನ್ ಎತ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ಟವನೆ ವಿಡಿಯೋ ಮಾಡೋಕ್ಕೆ ದೊಡ್ಡದಾಗಿ ಉಳ್ಳ. ಆಮೇಲೆ ಟೂತ್ ಪಿಕ್ಕಲ್ಲಿ ಡಿಸೈನ್ ಮಾಡಿ. ಯಾವ್ದಾದ್ರು ಅವ್ರು ಹೇಳ್ತಿದ್ದಾರೆ ಇದು ಸ್ವಲ್ಪ ಒಣಗಾದ್ಮೇಲೆ ಒಂಚೂರು ಡಿಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಏನು ಮಾಡೋಕ್ಕೋಗಿ ಇವ್ರೇನಾದರೂ ಮಾಡೋಕ್ಕೋದ್ರೆ ಡಾಗ್ನ ಬೇರೆ ಶೇಪ್ ಮಾಡಿಕ್ಬಿಡ್ತಾರೆ ಇವಾಗ. ಡಾಗ್ ಶೇಪೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಕೈ ಕಾಲು ಮಾಡ್ರೋ ಅಂದರೆ ಇನ್ನೊಂದು ಮಾಡಿಕ್ಕಿರ್ತಾರೆ. ಹೆಂಗಿದೆಯೋ ಹಂಗೆ ಇಟ್ಕೊಂಡ್ಬಿಡೋಣ ಸುಮ್ಮನೆ. ಏನಂತೀರಾ? ಹಾಂ, ಏನೋ ನೀರಲ್ಲಿ ಒತ್ತೆ ಮಾಡಬೇಕು. ನೀನು ಇಲ್ಲೇ ಇರ್ಬೇಕು ಇವಾಗ ಅಷ್ಟೇ. ನಿನ್ನೆ ಕೊಡೋದಂದ್ರೆ ಮುಗೀತು ಅದಕ್ಕೆ. ಫೈನಲಿ ಡನ್ ವಿತ್ ದಿಸ್ ಪೇಂಟಿಂಗ್ ಆ್ಯಂಡ್ ಪೋಟ್ರಿ. ತುಂಬ ಚೆನ್ನಾಗಿತ್ತು. ತನು ಬಾರ ಇಲ್ಲಿ.
ನೀರು ಕುಡಿತಾವ್ ಹೆಂಗಿತ್ತು ಬುವ ನಿಂಗೆ ಎಕ್ಸ್ಪೀರಿಯನ್ಸ್ ಗೈಸ್ ಇವ್ನ ಬಾಯಿಗೆ ಇಕ್ಬಿಡ್ತಾವನೆ ಬಾಯಿ ದೂರ ಇಡೋ ಪರವಾಗಿಲ್ಲ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ ಮುಂದ್ಗಡೆ ಒಂದು ವೆಗಾ ಸಿಟಿ ಮಾಲ್ ಇದೆ ನಾವು ಅಡ್ರೆಸ್ ಬಂದಿರೋದು ನಾನು ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ ಸೊ ನನ್ನ ಬ್ಯಾಟ್ರಿ ಬೇರೆ ಲೋ ಇದೆ ಇವಾಗ ಸ್ವಿಚ್ ಆಫ್ ಆಗುತ್ತೆ ಸೊ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಬ್ಲಾಗ್ ಶುರು ಮಾಡ್ತೀನಿ ಬಾಯ್ ಅಲ್ಲಿ ಗಂಟ ಲಂಚ್ ಮಾಡಬೇಕು ಹೊಟ್ಟೆ ಸಿಟ್ಟಿದೆ ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ತಿಂದಿದ್ದು ನಾವು ಸ್ವಲ್ಪ ಲಂಚ್ ಮಾಡಿಕೊಂಡು ವೆಗಾ ಸಿಟಿ ಮಾಲ್ ಸುತ್ತಾಡ್ಕೊಂಡು ಹೋಗೋದು ಮನೆಗೆ ಇಬ್ಬರು ಇವತ್ತು ಫುಲ್ ಡೇ ಇರ್ತಾರೆ ಅದಕ್ಕೆ ಸೊ ಬ್ರೇಕ್ಫಾಸ್ಟ್ ಲಂಚ್ ಮಾಡ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ ಮಾಲ್ ಒಳಗಡೆ ನೋಡಿ ತನ್ಮೆ ಹತ್ತಿ ನಿಂತ್ಕೊಂಡ್ಬಿಟ್ಟು ಒಳಗಡೆ ಆಟ ಆಡ್ತಾವನು ಆಲ್ರೆಡಿ ಅವನಿಗೂ ಅದಕ್ಕೂ ಎರಡು ಸೇಮೇ ಕಾಣಿಸ್ತೈತೆ ನನಗೆ ಯಾಕೋ ಎದುರಿಸ್ತಿದ್ಯಾ ಮಗುಗೆ ಗೈಸಿ ತನ್ಮೆ ಅಲ್ಲಾಡಿದಕ್ಕೆ ಮಗು ಅಳ್ತೈತೆ ಗೈಸ್ ಚೆನ್ನಾಗಿ ಆಟಾಡಿ ಬಂದವ್ ನೋಡಿ ಗೈಸ್ ಇವಾಗ ಅದು ಏನೋ ಒಂದು ಗತಿ ಕಾಣಿಸ್ಚಾಕೋಣ ಕೈಲಿ ಇಟ್ಕೊಂಡು ಇವಾಗ ಮತ್ತೆ ಇದನ್ನ ನೋಡ್ತಾವನೆ ಬಾಯ್